ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್. ತುಂಬ ದಿನ ಆಗಿತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿ. ಸ್ವಲ್ಪ ಲಾಂಗ್ ಗ್ಯಾಪ್ ಕೊಟ್ಬಿಟ್ಟಿದೆ, ಸಾರಿ. ಇವತ್ತು ರಾಮನಗರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೊರಗಡೆ ಹೋಗ್ಬೇಕು ಅನಿಸುತ್ತೋ ಹಾಗೆ ದೇವಸ್ಥಾನಕ್ಕೆ ಹೋಗಿ ಇವತ್ತು ಅಮಾವಾಸ್ಯೆ ಬೇರೆ ಇದೆ. ನನ್ನ ಮಗಳನ್ನ ಅಲ್ಲಿ ಊರೊಳಗಡೆ ಕರ್ಕೊಂಡೋಗಿದ್ದಾರೆ ಆಂಟಿ. ಈಗ ಹೋಗಿ ಅವಳನ್ನ ಕರ್ಕೊಂಡು ಬರಬೇಕು. ಅವಳು ಕರ್ಕೊಂಡು ಹಂಗೆ ನಾವು ಗಾಡಿ ಹೋಗ್ತಿರೋದ್ರಿಂದ ಹಂಗೆ ಹೋಗ್ಬಿಟ್ಟು ಕರ್ಕೊಂಡೋಗೋಣ ಅಂತ ಹೋಗಿ ಎತ್ಕೊಂಡೋಗಿ ಅಂತಲೇ ಹೇಳಿದ್ದೆ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಇವತ್ತು ಅಮಾವಾಸ್ಯೆ ಅಂತ ಹೇಳಿ ಮನೆಗೆ ಆಲೋವೆರಾ ಕಟ್ಬೇಕಂತ ಹೇಳಿ ಕಿತ್ಕೊಂಬತ್ತು ಹೋಗಿದ್ದಾರೆ. ಮನೆ ನೋಡೋಣ ಆ ಥರ ಕಿತ್ಕೊಳ್ತೇವೆ ಅಂತ. ಅದೇ ಚೆನ್ನಾಗೈತೆ ನೋಡು. ಬೇರೆ ಬರಂಗೆ ಕಿತ್ಕೊ, ಸ್ವಲ್ಪ ನೆಂದಿಲ್ಲ ಅಲ್ಲ, ತ್ಯಾವ ಇಲ್ಲ. ಕನಕಾಂಬ್ರ ಗಿಡ ಎಲ್ಲ ಮರೆ ಆಗ್ಬಿಟ್ಟವೆ. ಚೆನ್ನಾಗೈತೆ. ಈಗ ತಾನೇ ಬಿಸಿಲಿತ್ತು ತಾನೇ, ಆಗಲೇ ಮಳೆ ಬರೋಂಗಾಗೋಯ್ತು. ಚೆನ್ನಾಗಿ ಬಂತಲ್ಲ, ಫುಲ್ಲು ಬೇರೆ ಬಂದ್ಬಿಡ್ತು. ಏನಾಗಲ್ಲವ. ಗಾಳಿ ಬೆಳಕಿಲ್ಲ ಅಂದರೆ ಗ್ರೀನಾಗಿ ಬೆಳ್ಕೊಬಿಡ್ತದೆ, ಒಂಥರ ಗ್ರೀನಾಗಿ. ಅದಕ್ಕೆ ಬೆಳಕು ವಿಡಿಯೋದಲ್ಲಿ. ನನ್ನ ಮಗಳಲ್ಲಿ ಎದ್ದಿದ್ದು ಆಟ ಆಡ್ಕೊಂಡಿರ್ತಾಳೆ ಅಂದರೆ ಎತ್ಕೊಂಡು ಸ್ವಲ್ಪ ಹೊತ್ತಿಗೆ ಮಲ್ಕೊಬಿಟ್ಟಿಲ್ಲ ಅಂತೆ. ಆಮೇಲೆ ಪರವಾಗಿಲ್ಲ ಅಲ್ಲಿ ಮಲಗಿಸ್ಕೊತೀವಿ ಅಂತಲೇ ಅಂದರು. ಇಲ್ಲ ಎತ್ಕೊಬಂದು ಅವಳಿಗೋಸ್ಕರ ನಾನು ದೇವಸ್ಥಾನಕ್ಕೆ ಹೋಗ್ತಿರೋದು ಅಂತ ಹೇಳಿ ನಾವು ಅಷ್ಟರಲ್ಲಿ ಎದ್ಬಿಟ್ಲವಳು. ಆಮೇಲೆ ನಮ್ಮ ಸಂಬಂಧಿಕರೊಬ್ಬರು ಮನೆಗೆ ಹೋಗಿದ್ವಿ. ಅಲ್ಲೊಂದು ಬೇಬಿ ಇತ್ತು, ಅದನ್ನು ಮಾತಾಡ್ಸ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಇದು ಬಂಡೆ ಮೇಲೆ ನಾಗಪ್ಪನ ಇದಿದೆ, ಅದಕ್ಕೋಸ್ಕರ ಇದು ಬಂಡೆ ನಾಗಪ್ಪ ಅಂತ ಹೇಳಿ ಫೇಮಸ್ಸು. ರಾಮನಗರದ ಹತ್ರ ಇದೆ ಇದು. ರಾಮನಗರದ ಅಂದರೆ ಸ್ವಲ್ಪ ದೂರ, ಅದು ಯಾವ ಊರು ಅಂತೆಲ್ಲ ನಂಗೆ ಗೊತ್ತಿಲ್ಲ. ಮ್ಯಾಪ್ ಹಾಕಿದ್ರೆ ಮೇ ಬಿ ಸಿಗಬಹುದು ಅಲ್ಲಿ. ಮತ್ತು ಇದು ನೋಡ್ತಿರೋರ್ಗೂ ಈ ದೇವಸ್ಥಾನದ ಬಗ್ಗೆ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೋಗಿದ್ದು ಈ ದೇವಸ್ಥಾನಕ್ಕೆ. ಇದೇ ಥರ ಅಂದರೆ ಇದೇ ಥರ ಕಲ್ಲುಗಳ ಮೇಲೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲ. ಇದೇ ಥರ ನಾಗಪ್ಪಂದು ಇದು ಪ್ರತಿಮೆ ಥರ ಇದೆ. ನನ್ನ ಮಗಳಂತ ಅಲ್ಲೆಲ್ಲ ಫುಲ್ಲು ಓಡಾಡಿ ದೇವರಿಗೆಲ್ಲ ಹೂವು ಮುಡಿಸಿ ಕೈಯೆಲ್ಲ ಫುಲ್ಲು ಏನೋ ಕಪ್ಪೆಲ್ಲ ಮಾಡಿಕೊಂಡು ನೋಡಿ ಹೂವು ಎಲ್ಲ ಎತ್ಕೊಂಡು ಹೆಂಗೆ ಮಾಡ್ತಿದ್ದಾಳೆ ಅಂತ. ಇದೊಂದಿದೆ ಬಂಡೆ ಥರ. ಈ ಥರದ್ದು ಒಂದು 3 ಏನೋ ಇದೆ.
ಮುಂದೆ ಒಂದಿದೆ, ಇಲ್ಲೊಂದಿದೆ ದೇವಸ್ಥಾನ, ಅದಕ್ಕೊಂದು ದೇವಸ್ಥಾನ ಕಟ್ಟಿದರೆ ಅದೊಂದಿದೆ. ಇಷ್ಟಿದ್ದಾವೆ. ಮತ್ತು ತಿದ್ದಿರೋವು ಇದ್ದಾವೆ. ಇಲ್ಲಿಗೆ ಫಸ್ಟ್ ಟೈಮ್ ನಾನು ಬಂದಿರೋದು. ನಮ್ಮ ಮನೆಯವ್ರು ಆಗಾಗ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ನಮ್ಮ ಮನೆಯಲ್ಲಿರೋರು ಅಂದರೆ ಮತ್ತೆ ಮಾವ ಆ ಥರ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ನಾನು ಅಂದರೆ ನನ್ನ ಮಗಳು ಯಾವಾಗೂ ನಾಲಿಗೆ ಈಚೆಗೆ ಇಲ್ಲ, ಅದಕ್ಕೋಸ್ಕರ ನಾವು ಹೋಗೋಣ ಒಂದಿನ ಅಂತ ಅಂದ್ಕೊಂಡಿದ್ದು. ಅದಕ್ಕೋಸ್ಕರ ಬಂದು ಇವತ್ತು ಮನೆಯಿಂದನೇ ಹಾಲು ತುಪ್ಪ ತಂದು ಪೂಜೆ ಸಾಮಾನೆಲ್ಲ ತಂದಿದ್ದು. ಹೂವು, ಎಲೆ ಅಡಿಕೆ, ಬಾಳೆಹಣ್ಣು ಅಲ್ಲಿ ರಾಮನಗರ ಮಾರ್ಕೆಟಲ್ಲೇ ತೊಗೊಂಡು ಬಂದು ಇವಳನ್ನ ಬಾಬಾ ಅಂದರು. ದೇವರಂದರೆ ಬಹಳ ಭಕ್ತಿ. ಮತ್ತು ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆ ಅಂತ ನಿಮಗೆ ಸ್ವಲ್ಪ ತೋರಿಸ್ಬೇಕಿತ್ತು. ಆಲ್ರೆಡಿ ಕಾಣಿಸ್ತಿದೆ ಅನಿಸುತ್ತೆ. ಇದು ಕಾಣಿಸ್ತಿದೆಯಾ? ತೋರಿಸ್ತಿದ್ದೀನಿ. ಈ ಥರ ಮೀಶೋಲಿ ನೋಡಿ ಎಷ್ಟು ತುಂಬ ಎಷ್ಟು ಸೀರೆ ಇಡ್ತೇವೆ ಅದರಲ್ಲಿ. ಈ ಕೌಂಟ್ ಮಾಡಬೇಕಿದ್ರೆ ಇಷ್ಟೊಂದು ಸೀರೆ ಇಡ್ತಿದೆ ನೋಡಿ. ಇದೆಲ್ಲ ಸ್ಟಿಚ್ ಮಾಡಿಸಿರೋದು. ಈ ಬ್ಯಾಗಲ್ಲಿ ಸ್ಟಿಚ್ ಮಾಡಿಸ್ತಿರೋದು. ಯಾಕೆಂದರೆ ನಮ್ಮದು ವಾರ್ಡ್ರೋಬ್ ನೋಡ್ತಾ ಇದ್ರಲ್ಲ ಇದೆ. ಇದರಲ್ಲಿ ನಮ್ಮ ಮನೆಯವ್ರದ್ದು ನಮ್ಮದು ಅಂದರೆ ಡ್ರೆಸ್ಸು, ಸ್ಯಾರಿ ಎಲ್ಲ ಒಂದೆತ್ಕೊಳಕ್ಕೆ ಹೋದ್ರೆ ಇನ್ನೊಂದೆಲ್ಲ ಕಲಿಸ್ದಂಗೆ ಆಗ್ಬಿಡ್ತಿತ್ತು. ಅದಕ್ಕೋಸ್ಕರ ಈ ಥರ ಬ್ಯಾಗ್ ತರಿಸಿದ್ದೀನಿ. ನನಗಂತೂ ತುಂಬ ಹೆಲ್ಪ್ ಆಯಿತು. ನಿಮಗೂ ಬೇಕಾದ್ರೆ ಮತ್ತು ತುಂಬ ಕಮ್ಮಿ ರೇಟಿಗೆ 3 ಸಿಕ್ಕಿದೆ ನನಗೆ. ಮೀಶೋಲ್ಲಿ ತರಿಸಿರೋದು. ಒಂದು ಒಳ್ಳೆ ಹೇಳ್ತು. ಏನು ಮಗನೇ ಅದು? ಏನಿದು? ಏನು? ಇದರಲ್ಲೇ ಬ್ಲೌಸ್ ಎಲ್ಲ ಸ್ಯಾರಿ ಮಧ್ಯೆ ಹಾಕಿ ಅದರಲ್ಲೇ ಇಟ್ಟಿದ್ದೀನಿ. ಇನ್ನು ಇದು ಬಂದು ಇನ್ನೂ ಸ್ಟಿಚ್ ಆಗದೆ ಇರೋದು. ಅಂದರೆ ಇದು ಸ್ವಲ್ಪ ಸ್ಪೇಸ್ ಇದೆ, ಸ್ಟಿಚ್ ಆಗದಿರೋದು ಅಷ್ಟಿದೆ. ಇನ್ನೂ ಇದೆ. ನನ್ನ ತಂಗಿ ಕಳಿಸಿದ್ದೀನಿ ಸ್ಟಿಚ್ ಮಾಡ್ಸೋಕ್ಕೋಸ್ಕರ ಕಳಿಸಿದ್ದೀನಿ. ಅದು ಫುಲ್ ಆಗಿದೆ, ಅದಕ್ಕಾಗಲ್ಲ. ಇನ್ನು ಇದಕ್ಕೆ ಹಾಕೋಬೇಕು. ಅವಳಿಗೇನೋ ಸಿಕ್ಬಿಟ್ಟಿದೆ ಆಟಾಡೋಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು.